ಇಂಪಾರ್ಟೆಂಟ್ ಎಕ್ಸರ್ಸೈಸ್ ನಡೀತಾ ಇದೆ. ಇಡೀ ವ್ಯವಸ್ಥೆಯನ್ನ ಯುದ್ಧಕ್ಕೆ ಅಣಿಗೊಳಿಸುವಂತಹ ಒಂದು ತಾಲೀಮಿನ ಭಾಗ ಮಾಕ್ ಡ್ರಿಲ್. ಉಗ್ರರ ಅಡಗು ತಾಣ ಆಗಿದೆಯಾ ಜಮ್ಮು ಕಾಶ್ಮೀರ? ಈ ಪ್ರಶ್ನೆ ಉದ್ಭವಿಸಲಾಗಿ ಸುಮಾರು ವರ್ಷ ಆಗೋಯ್ತು. ಭಾರತೀಯ ಸೇನೆಯ ಆಪರೇಷನ್, ಇಬ್ಬರು ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ದಾರೆ. ಹುಡುಕಿದಷ್ಟು ಸಿಕ್ತಿದ್ದಾರೆ, ಬಗೆದಷ್ಟು ಸಿಕ್ತಿದ್ದಾರೆ. ಮದ್ದು ಗುಂಡುಗಳ ಸಹಿತ ಭಯೋತ್ಪಾದಕರ ಸಹಚರರನ್ನ ಬಂಧಿಸಲಾಗಿದೆ. ಕಾಶ್ಮೀರದ ಬುಡ್ಗಾಮ್ ಜಿಲ್ಲೆಯಲ್ಲಿ ಇಬ್ಬರು ಉಗ್ರರನ್ನ ಬಂಧಿಸಲಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಇಬ್ಬರು ಸಹಕರಿಸಿದ್ರು, ನಿಷ್ಠೆಯನ್ನ ಪಕ್ಕದ ಪಾಪಿ ರಾಷ್ಟ್ರಕ್ಕೆ ತೋರಿಸಿದ್ರು ಇವರಿಬ್ರು ಅಂತ. ಪಿಸ್ತೂಲ್, ಗ್ರೆನೇಡ್ ಮತ್ತು 15 ಜೀವಂತ ಗುಂಡುಗಳು ಇವರಿಂದ ವಶಕ್ಕೆ ಪಡೆಯಲಾಗಿದೆ ಅನ್ನೋದರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಕೂಂಬಿಂಗ್ ಆಪರೇಷನ್ ಅಲ್ಲಿ ಈ ಸೊಳ್ಳೆಗಳನ್ನ ಹೊಸಕ್ಕೆ ಹಾಕೋ ರೀತಿಯಲ್ಲಿ ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಇಬ್ರು ಸಿಗ್ತಾ ಇದ್ದಾರೆ, ದಿನಕ್ಕಿಬ್ರು. ಕೆಲವ್ರದೆಲ್ಲ ರೆಕಾರ್ಡ್ಸು, ಕೆಲವ್ರದ್ದು ಅರೆಸ್ಟನ್ನು ಅಧಿಕೃತವಾಗಿ ತೋರಿಸಲ್ಲ, ಯಾಕಂದ್ರೆ ಅವ್ರ ಮೂಲಕ ಇನ್ನೊಂದಷ್ಟು ಜನರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಇವರಿಬ್ಬರನ್ನ ಅಧಿಕೃತವಾಗಿ ತೋರಿಸಿದ್ದಾರೆ, ಇಬ್ರು ಸಿಕ್ಕಾಕೊಂಡಿದ್ದಾರೆ ಅಂತ. ಸೊ ಇವರು ಶಂಕಿತ ಉಗ್ರರು ಅಂತ ಹೇಳಲಾಗ್ತಾ ಇದೆ. ಇವರ ಪಾತ್ರ ಪಹಲ್ಗಾಮ್ ಅಟ್ಯಾಕಲ್ಲಿ ಯಾವ ರೀತಿ ಇತ್ತು, ಆಮೇಲೆ ಪಹಲ್ಗಾಮ್ ಅಟ್ಯಾಕ್ ಜೊತೆಗೆ ಹಿಂದೆ ನಡೆದಂತಹ ಜಮ್ಮು ಕಾಶ್ಮೀರದ ವಿಧ್ವಂಸಕ ಕೃತ್ಯಗಳಲ್ಲಿ ಇವ್ರ ಪಾತ್ರ ಯಾವ ರೀತಿ ಇತ್ತು, ಇವರದ್ದು ನೆಟ್ವರ್ಕ್ ಹೆಂಗೆ ಕೆಲಸ ಮಾಡಿದೆ, ಎಲ್ಲವನ್ನ ಕೂಡ ತಿಳಿದುಕೊಳ್ಳೋ ನಿಟ್ಟಿನಲ್ಲಿ ಸಹಕಾರಿ ಆಗುತ್ತೆ. ಭಾರತೀಯ ಸೇನಾ ಪಡೆಯಿಂದ ಭಾರಿ ಕಾರ್ಯಾಚರಣೆಗಳು ಆಗ್ತಾ ಇದೆ. ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಂ ಅನ್ನೋ ರೀತಿಯಲ್ಲಿ ಪಂಜಾಬ್ನ ಅಮೃತಸರ ಬಳಿ ಭಾರಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಭಯೋತ್ಪಾದಕ ಕೃತ್ಯಕ್ಕೆ ಬಳಸ್ತಾ ಇದ್ದ ಸ್ಫೋಟಕಗಳನ್ನ ಜಪ್ತಿ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಟಿಪ್ ಸಿಕ್ಕಿತ್ತು. ಆ ಟಿಪ್ ಅನ್ನ ನೋಡಿದಾಗ ಸಸ್ಪೆಕ್ಟ್ ನಿಜ ಆಗಿದೆ. ರಾಕೆಟ್ ಚಾಲಿತ ಗ್ರೆನೇಡ್, ವೈರ್ಲೆಸ್ ಟೆಲಿಕಮ್ಯುನಿಕೇಶನ್ ಸೆಟ್, ಹ್ಯಾಂಡ್ ಮೇಡ್ ಗ್ರೆನೇಡ್ಗಳು ಪತ್ತೆ ಆಗಿದೆ. ಇಲ್ಲೂ ಕೂಡ ಅರಣ್ಯ ವ್ಯಾಪ್ತಿಯ ಪ್ರದೇಶದಲ್ಲೇ ಪತ್ತೆ ಆಗಿರೋದು ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತಹ ಅಂಶ. ಅರಣ್ಯಗಳನ್ನ ಉಗ್ರರು ಸೇಫ್ ಶೆಲ್ಟರ್ ಮಾಡ್ಕೊಳ್ತಾ ಇರೋದು ಮತ್ತು ವಿಧ್ವಂಸಕ ಕೃತ್ಯಕ್ಕೆ ಬೇಕಾಗಿರುವಂತಹ ಬಾಂಬ್ಗಳನ್ನು ಸಂಗ್ರಹಿಸೋದಕ್ಕೆ ರಹದಾರಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಕೆಲ ವರ್ಷಗಳ ಹಿಂದೆ ಪಂಜಾಬ್ ಇದೇ ಸಮಸ್ಯೆಯನ್ನು ಅನುಭವಿಸ್ತಾ ಇತ್ತು. ಖಲಿಸ್ತಾನಿಗಳ ಆಕ್ಟಿವ್ನೆಸ್ ಇದ್ದಾಗ, ಎಲಿಟಿಯ ಆಕ್ಟಿವ್ನೆಸ್ ಇದ್ದಾಗ ಸ್ವಲ್ಪ ವರ್ಷಗಳ ನಂತರ ಅದು ಕಂಟ್ರೋಲಿಗೆ ಬಂತು. ಈಗ ಮತ್ತೆ ತಮ್ಮ ಸೇಫ್ ಶೆಲ್ಟರ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿಗಳು ಸಿಗ್ತಾ ಇದೆ. ಇಲ್ಲಿದ್ದವ್ರು ಯಾರು, ಎಷ್ಟು ದಿನ ತಂಗಿದ್ರು, ಇದನ್ನ ಎಲ್ಲಿಗೆ ಬಳಸೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಪಂಜಾಬ್ನ ನೆಮ್ಮದಿ ಹಾಳು ಮಾಡೋದಕ್ಕ ಅಥವಾ ಪಂಜಾಬ್ನ ಮೂಲಕ ದೆಹಲಿಗೆ ಬರೋದಕ್ಕ, ಇದೆಲ್ಲವನ್ನ ಕೂಡ ಈಗ ಸಾಲ್ವ್ ಮಾಡಬೇಕಾದಂತಹ ದೊಡ್ಡ ಚಾಲೆಂಜ್ ಗುಪ್ತಚರ ಇಲಾಖೆ ಕೂಡ ಇದೆ. ಗುಪ್ತಚರ ಇಲಾಖೆಗೆ ನಿರಂತರವಾಗಿ ಟಿಪ್ ಬರ್ತಾನೆ ಇರುತ್ತೆ. ಇದು ಫಸ್ಟ್ ಎಕ್ಸಸೈಸ್ ಅಲ್ಲ ಅಥವಾ ಸೆಕೆಂಡ್ ಎಕ್ಸಸೈಸ್ ಅಲ್ಲ, ವರ್ಷ ಪೂರ್ತಿ ಈ ಥರದ ಸ್ಫೋಟಕ ವಿಚಾರಗಳನ್ನು ನಾರ್ದರ್ನ್ ಬಾರ್ಡರ್ ಸ್ಟೇಟ್ಸಲ್ಲಿ ನಾವು ನೋಡ್ತಿರ್ತೀವಿ. ಈಗದು ಕೇಂದ್ರ ಬಿಂದು ಆಗ್ತಿದೆ ಅಷ್ಟೇ. ಚೆನಾಬ್ ನದಿಗೆ ಬಗ್ಲಿಹಾರ್ ಅಣೆಕಟ್ಟಿನ ನೀರನ್ನು ಬಂದ್ ಮಾಡಲಾಗಿದೆ. ಚೆನಾಬ್ ನದಿಯ ನೀರಿನ ಹರಿವು ಭಾರೀ ಪ್ರಮಾಣದಲ್ಲಿ ಇಳಿಮುಖವಾಗಿರೋದು ಗೊತ್ತಾಗ್ತಾ ಇದೆ. ಇಮಿಡಿಯೇಟ್ ಎಫೆಕ್ಟ್ ಕಾಣಿಸ್ತಾ ಇದೆ. ಭಾನುವಾರ 35,000 ಕ್ಯೂಸೆಕ್ ಇದ್ದಂತಹ ನೀರಿನ ಹರಿವು ಇನ್ಫ್ಲೋ ನಿನ್ನೆ ಬೆಳಗ್ಗೆ ಸುಮಾರು 3,100 ಕ್ಯೂಸೆಕ್ಗಳಿಗೆ ಇಳಿಕೆಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ನೀರು ನಿಲ್ಲಿಸಿದೆ. ಶಿಮ್ಲಾ ಒಪ್ಪಂದವನ್ನ ನಾವು ಮಾನ್ಯ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ನಾವು ಸಿಂಧೂ ನದಿಯ ಒಪ್ಪಂದವನ್ನು ನಾವು ಮಾನ್ಯ ಮಾಡಲ್ಲ ಅಂತ ಹೇಳಿದ್ವಿ. ಈಗ ಪಾಕಿಸ್ತಾನಕ್ಕೆ ಜಂಗಾಬಲವೇ ಉದುಗಿ ಹೋಗುವಂತಹ ಜಲಯುದ್ಧದ ಮೂಲಕ ಶಾಕ್ ಕೊಡೋದನ್ನು ಮುಂದುವರಿಸಿದೆ ಭಾರತ. ಬಗ್ಲಿಹಾರ್ ಡ್ಯಾಮ್ ಇಲ್ಲೂ ಕೂಡ ಗೇಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಈಗ ಒಂದು ಒಪ್ಪಂದನ ಅಮಾನತ್ನಲ್ಲಿ ಇಡೋದು ಅಂದರೆ ಏನರ್ಥ ಹೇಳಿ, ನಾನು ಮೊನ್ನೆನೂ ಹೇಳಿದ್ದೆ ನಿಮಗೆ. ನಿಮಗೆ ಬೇಕಾದಾಗ ನಾವು ನೀರು ಬಿಡಲ್ಲ, ನಿಮಗೆ ಬೇಡ ಅಂದಾಗ ನಾವು ನೀರು ಬಿಡ್ತೀವಿ. ಅದನ್ನೇ ಭಾರತ ಎಕ್ಸಾಕ್ಟ್ಲಿ ಈಗ ಮಾಡ್ತಿರೋದು. ಈಗ ರೈತರಿಗೆ ಅಲ್ಲಿನ ಕೆಲ ಬೆಳೆಗಳಿಗೆ ನೀರು ಬೇಕಾಗಿದೆ, ಬಟ್ ಬಿಡ್ತಿಲ್ಲ ನಾವು. ಅದರ ಪರಿಣಾಮ ಏನು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ. ಆ ಕಣಿವೆ ಮಧ್ಯದಲ್ಲಿ ಹರಿಯುವಂತಹ ನದಿ ಏನಿದೆ ಅದೆಲ್ಲವೂ ಕೂಡ ಬರಿದಾಗಿ ಆಲ್ಮೋಸ್ಟ್ ಸ್ಟೋನ್ಗಳು ಕಾಣಿಸ್ತಾ ಇದೆ, ನಮಗೆ ಕಲ್ಲುಗಳು ಕಾಣಿಸ್ತಾ ಇದೆ. ಇನ್ನು 3,500 ಕ್ಯೂಸೆಕ್ ನೀರಂತೂ ಪಾಕಿಸ್ತಾನಕ್ಕೆ ತಲುಪೋದೇ ಇಲ್ಲ. ಸೊ ರೈತರಿಗೆ ಸಂಕಷ್ಟವನ್ನು, ಅಲ್ಲಿನ ರೈತರಿಗೆ ಸಂಕಷ್ಟವನ್ನು ತರೋ ಕೆಲಸವನ್ನು ಭಾರತ ರಾಜತಾಂತ್ರಿಕವಾಗಿ ಮಾಡ್ತಾ ಇದೆ. ಅದು ಅಲ್ಲಿನ ಜನರನ್ನ ಗುಳೆ ಹೋಗುವಂತೆ ಮಾಡುತ್ತೆ, ಸೇನೆಯ ವಿರುದ್ಧ ದಂಗೆ ಏಳುವಂತೆ ಮಾಡುತ್ತೆ. ಈಗಾಗಲೇ ಅಪಸ್ವರಗಳು, ವಿಪರೀತ 108 ಪ್ರಾಬ್ಲಮ್ನಲ್ಲಿ ಪಾಕಿಸ್ತಾನ ಬಳಲ್ತಾ ಇದೆ. ಮತ್ತಷ್ಟು ಪ್ರಾಬ್ಲಮ್ ಕೊಡೋ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಆಹ್ವಾನ ಕೊಟ್ಟಿದ್ಯಾರು ಅವರೇ. ಹೀಗಾಗಿ ಉಪ್ಪು ತಿಂದ ಮೇಲೆ ನೀರು ಕುಡೀರಿ ಅಂತ ನಾವು ಬಿಟ್ಟಿದ್ದೀವಿ, ಸಾರಿ ನೀರು ಬಿಡಲ್ಲ ಅಂತ ನಾವು ಹೇಳಿದ್ದೀವಿ. ಸೊ ಇದು ಒಂದು ಕಡೆಗೆ ಜಲಯುದ್ಧದ ಭಾಗ. ಇನ್ನೊಂದು ಕಡೆಗೆ ಸೇನೆಯ ಸಮರಾಭ್ಯಾಸ ಕೂಡ ಸ್ಟ್ರಾಂಗ್ ಆಗಿ ನಡೀತಾ ಇದೆ.